ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಷ್ಟವಿಲ್ಲದ ಮದುವೆ ಭಾಗ 35. ಇಷ್ಟೆಲ್ಲ ಹೇಳಿದ್ದು ನಿಮ್ಮಿಬ್ಬರ ಮದುವೆಯಾಗಲು ಕಾರಣ ನಿಮಗೆ ತಿಳಿಯುವುದರ ಜೊತೆ ಆಗಲೇ ನೀವಿಬ್ಬರು ಈ ಗಿರಿಧಾಮದ ಜವಾಬ್ದಾರಿ ಹೊತ್ತಿದ್ದೀರಾ. ಆ ಗಿರಿಧಾಮದ ಹಿಂದೆ ಅದೆಷ್ಟು ಪರಿಶ್ರಮವಿತ್ತೆಂದು ನಿಮಗೂ ತಿಳಿಯಬೇಕಿತ್ತು. ಐ ಹೋಪ್ ನಿಮ್ಮಿಬ್ಬರಲ್ಲಿ ಈ ಮದುವೆಯ ಬಗೆಗಿದ್ದ ಗೊಂದಲವೆಲ್ಲ ಕಡಿಮೆಯಾಗಿರಬಹುದು. ಐ ನೀಡ್ ಬ್ರೇಕ್. ನಿಮಗಿಬ್ಬರಿಗೂ ಯಾರೂ ಡಿಸ್ಟರ್ಬ್ ಮಾಡೋಲ್ಲ. ಈಗಲಾದರೂ ನೀವಿಬ್ಬರು ಮನಸ್ಸು ಬಿಚ್ಚಿ ಮಾತನಾಡಿ ಎಂದ ಗಂಗಾಧರ್ ಅಲ್ಲಿಂದ ಹೊರ ನಡೆದರೆ ಜೀವ ಕೂತಿದ್ದ ಸೋಫಾದ ಇನ್ನೊಂದು ಕಡೆ ಅಂಜಲಿ ಹೋಗಿ ಕುಳಿತಳು. ಇಲ್ಲಿಯವರೆಗೆ ಗಂಗಾಧರ್ ಮಾತಿಗೆ ಕಿವಿಯಾಗಿ ಒಮ್ಮೆ ಗತ ಜೀವನದಲ್ಲಿ ಇಣುಕಿ ಬಂದ ಜಯಕರ್ ತನ್ನೆದುರು ಕುಳಿತಿದ್ದ ಇಬ್ಬರನ್ನು ಗಮನಿಸಿ, ಸರ್ ಅವರ ಫ್ಲ್ಯಾಶ್ ಬ್ಯಾಕ್ ಮಾತ್ರ ಹೇಳಿದರು. ನಿಮ್ಮಿಬ್ಬರ ಜಗಳದ ಬಗ್ಗೆ ಅವರಿಗೆ ಅಷ್ಟೊಂದು ಆಳವಾಗಿ ಗೊತ್ತಿಲ್ಲ. ಒಮ್ಮೆ ಅಂಜಲಿ ಸೀದಾ ಸರ್ ಬಳಿ ಹೋಗಿ ಅವರ ಮಗನ ಮೇಲೆ ಕಂಪ್ಲೇಂಟ್ ಮಾಡಿದ್ದರಿಂದ ನಿಮ್ಮಿಬ್ಬರ ಬಗ್ಗೆ ನನ್ನಲ್ಲಿ ಕೇಳಿದ್ದರು. ಅಂದಿನ ನಿಮ್ಮಿಬ್ಬರ ಜಗಳವನ್ನು ಅವರಿಗೆ ಹೇಳಿದ್ದೇನೆ ಬಿಟ್ಟರೆ ಬೇರೇನೂ ನಾನು ಹೇಳಿಲ್ಲ. ಆಗಲೇ ಸರ್ ಹೇಳಿದ್ದಂತೆ ಪರ್ಸನಲ್ ಮತ್ತು ಪ್ರೊಫೆಷನಲ್ ಲೈಫನ್ನು ಬೇರೆ ಬೇರೆಯಾಗಿಡಿ. ಅಲ್ಲದೆ ಈಗ ನೀವಿಬ್ಬರು ಗಿರಿಧಾಮದ ಜವಾಬ್ದಾರಿಯುತ ಪೊಸಿಷನ್ನಲ್ಲಿದ್ದೀರಿ. ಹಾಗಾಗಿ ಮೊದಲಿನಂತೆ ಮಕ್ಕಳ ಹಾಗೆ ಜಗಳವಾಡುವುದನ್ನು ಬಿಟ್ಟು ಸ್ವಲ್ಪ ಗಂಭೀರವಾಗಿ ವರ್ತಿಸಿ. ಜೀವ ಮೊದಲು ನೀನು ಈ ಗಿರಿಧಾಮದ ಓನರ್ ಮಗನೆಂದು ಅದೇನು ಮಾಡಿದರೂ ಒಂದು ಕ್ಷಮೆ ಇತ್ತು. ಇನ್ಮುಂದೆ ಹಾಗಿರೋಲ್ಲ. ಬೇಲಿಯೇ ಎದ್ದು ಹೊಲ ಮೇಯುವಂತಹ ಕೆಲಸ ನೀನು ಮಾಡೋಲ್ಲ ಅನ್ನೋ ನಂಬಿಕೆ ನನಗಿದೆ. ಸೊ ಸ್ವಲ್ಪ ಹುಡುಗು ಬುದ್ಧಿಯನ್ನು ಬಿಟ್ಟು ಜವಾಬ್ದಾರಿಯಿಂದ ಇರು. ಸದ್ಯಕ್ಕೆ ನಿಮಗಿಬ್ಬರಿಗೂ ಹೇಳಲು ಇಷ್ಟೇ ಇರುವುದು. ಸರ್ ಹೇಳಿದ ಹಾಗೆ ಇಬ್ಬರೂ ಕೂತು ಮಾತನಾಡಿ ನಿಮ್ಮ ನಡುವಿನ ಎಲ್ಲ ವಿಷಯವನ್ನು ಕ್ಲಿಯರ್ ಮಾಡಿಕೊಳ್ಳಿ ಎಂದು ಅವರು ಕೂಡ ಅಲ್ಲಿಂದ ಹೊರ ನಡೆದರು. ನಿಮಿಷಗಳು ಸರಿದರೂ ಇಬ್ಬರ ನಡುವೆ ಮೌನ ಮನೆ ಮಾಡಿತ್ತು. ತನ್ನೆಲ್ಲ ಯೋಚನೆಗಳಲ್ಲಿ ಕಳೆದು ಹೋದ ಅಂಜಲಿ ತನ್ನಿಂದ ತುಸು ದೂರ ಕುಳಿತ ಜೀವನತ್ತ ನೋಡಿದರೆ ಅವನು ಸೋಫಾಕ್ಕೆ ಒರಗಿ ಕಣ್ಮುಚ್ಚಿದ. ದಾಮಿನಿಯ ಬಗ್ಗೆ ಹೇಳುವಾಗ ಅವನು ಕಣ್ಣೀರಾಕಿದ್ದನ್ನು ನೋಡಿದ್ದಳು. ಹಾಗೆಯೇ ಒಂದೇ ಕ್ಷಣ ಅವನನ್ನು ದಿಟ್ಟಿಸಿ ಏನೋ ಹೇಳಲು ಬಾಯಿ ತೆರೆಯಬೇಕೆನ್ನುವಾಗ ಐ ಆಮ್ ಓಕೆ ಮಿಸ್ ಅಂಜಲಿ, ಪುನಃ ಫ್ಲ್ಯಾಶ್ ಬ್ಯಾಕ್ ರಿಪೀಟ್ ಮಾಡಿ ನನ್ನನ್ನು ಸಮಾಧಾನ ಮಾಡುವ ಅಗತ್ಯವಿಲ್ಲ. ಆಲ್ರೆಡಿ ತಲೆ ನೋಯ್ತಿದೆ. ನಿನಗೇನಾದರೂ ಇಂಪಾರ್ಟೆಂಟ್ ವಿಷಯ ಮಾತಾಡೋಕೆ ಇದ್ದರೆ ಪ್ಲೀಸ್ ಎಂದು ಕಣ್ಣೆರಡು ಅವಳತ್ತ ನೋಡಿ ಎದ್ದು ನಿಂತವನು ಹಾಕಿದ್ದ ಬ್ಲೇಸರ್ ತೆಗೆದು ಸೋಫಾದ ಮೇಲೆ ಎಸೆದವನ ಆಟಿಟ್ಯೂಡ್ ನೋಡಿ ತನ್ನ ಹಣೆ ನೀವಿಕೊಂಡವಳು. ಇವನ ಅಹಂಕಾರ ಯಾವತ್ತೂ ಕಮ್ಮಿಯಾಗೋಲ್ಲ. ಏನೋ ತಾಯಿಯ ನೆನಪಾಗಿ ಬೇಸರದಲ್ಲಿದ್ದಾನೆ ಅಂದುಕೊಂಡರೆ ಹೋ ಗಾಡ್, ಅಲ್ಲ ಮಾತಾಡೋಕೆ ಅದೆಷ್ಟೋ ವಿಷಯಗಳಿವೆ. ಅಲ್ಲದೆ ಜಯಕರ್ ಸರ್ ಬೇರೆ ನೇರವಾಗಿ ನಿಮ್ಮ ನಡುವಿನ ಜಗಳ ಕ್ಲಿಯರ್ ಮಾಡ್ಕೊಳ್ಳಿ ಅಂದಿದ್ದಾರೆ. ಆದರೆ ಇವನು ಏನಾದರೂ ಇಂಪಾರ್ಟೆಂಟ್ ವಿಷಯ ಇದೆಯಾ ಅಂತ ಕೇಳ್ತಿದ್ದಾನಲ್ಲ, ಈಡಿಯಟ್ ಅಂತ ಮನಸ್ಸಲ್ಲೇ ಅವನಿಗೊಂದಿಷ್ಟು ಬೈದುಕೊಳ್ಳುತ್ತಿದ್ದರೆ ಐ ಆಮ್ ಓಕೆ, ಐ ಆಮ್ ವೇಟಿಂಗ್ ವೈಫಿ ಎಂದು ಅವಳತ್ತ ತಿರುಗಿ ಕೈಕಟ್ಟಿ ನಿಂತರೆ ಇಂಪಾರ್ಟೆಂಟ್ ವಿಷಯ ನಿನಗೇನು ಇಲ್ವಾ? ಮೊದಲೇ ಹೇಳಿದ್ದೇನೆ, ವೈಫಿ ಅಂತ ಕರಿಬೇಡ, ಇರಿಟೇಟ್ ಆಗುತ್ತೆ ನನಗೆ ಎಂದವಳ ಕಡೆ ನೋಡಿ ನಗುತ್ತಾ. ಅಲ್ಲ ನಿನ್ನ ಪ್ರಾಬ್ಲಮ್ ಏನು? ವೈಫಿ ಅನ್ಬಾರ್ದೋ, ಆಂಟಿ ಅಂತಲೂ ಕರಿಬಾರ್ದು, ಮತ್ತೇಗೆ ಕರೀಲಿ ನಿನ್ನ ಅಂದಾಗ ನನಗೆ ಅಂಜಲಿ ಅನ್ನೋ ಹೆಸರಿದೆ. ಅಲ್ಲದೆ ಇನ್ಮೇಲೆ ಇಲ್ಲಿ ಅಫಿಷಿಯಲ್ ಆಗಿ ನೀನು ನನ್ನ ಅಂಜಲಿ ಅಂತಾನೆ ಕರಿಬೇಕು ತಾನೇ. ಸೊ ಅದೇ ಅಭ್ಯಾಸ ಮಾಡ್ಕೋ ಅಂತ ತುಸು ಕೋಪದಲ್ಲಿ ಹೇಳಿದಾಗ ಕಿರು ನಕ್ಕವನು, ಓಕೆ ವೈಫಿ. ಓಹೋ ಸಾರಿ ಅಂಜಲಿ, ನಮ್ಮಿಬ್ಬರ ಮದುವೆಗೆ ಕಾರಣ ಡ್ಯಾಡ್ ಆಗಲೇ ಹೇಳಿದ್ದಾರೆ. ಸೊ ಪುನಃ ಅದೇ ಕತೆ ಹೇಳ್ಕೊಂಡು ಕೂರಲ್ಲ. ಡ್ಯಾಡ್ ಹೇಳಿದ ಫ್ಲ್ಯಾಶ್ ಬ್ಯಾಕ್ ಜೊತೆ ಜೈ ಅಂಕಲ್ ಹೇಳಿದ ಹಾಗೆ ನಮ್ಮಿಬ್ಬರಿಗೂ ಒಂದು ಫ್ಲ್ಯಾಶ್ ಬ್ಯಾಕ್ ಇದೆ. ಈಗಲೂ ನಮಗೆ ಒಬ್ಬರನ್ನೊಬ್ಬರು ನೋಡಿದ್ರೆ ಆಗೋಲ್ಲ. ಫ್ಯಾಮಿಲಿಗಾಗಿ ನಾವು ಎಲ್ಲ ತಡ್ಕೊಂಡು ಇದ್ದೀವಿ. ಆಗಿದ್ದಕ್ಕೆಲ್ಲ ನಾನು ಸಾರಿ ಕೇಳ್ತಾ ಕೂರಲ್ಲ. ಯಾಕಂದರೆ ನೀನೇನು ಕಮ್ಮಿ ಇರಲಿಲ್ಲ. ಒಳ್ಳೆ ರಾಕ್ಷಸಿ ತರಹ ನನ್ನನ್ನು ಗೋಳಾಡಿಸಿಕೊಂಡಿದ್ದೀಯ. ಆದರೆ ಇನ್ಮುಂದೆ ನಮ್ಮ ಈ ಜಗಳ ಗಿರಿಧಾಮದ ಮೇಲೆ ಯಾವ ಪರಿಣಾಮ ಬೀರಬಾರದು. ನಮ್ಮಿಬ್ಬರ ನಡುವೆ ಅದೇನೇ ಇರಲಿ ಅದನ್ನು ಮನೆಯಲ್ಲಿ ಮರೆತು ಇಲ್ಲಿ ನೀನು ಕಿಚನ್ ಹೆಡ್,
ನಾನು ಓನರ್ ಆಗಿ ನಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿಭಾಯಿಸಿಕೊಂಡು ಹೋಗಬೇಕು. ಗಿರಿಧಾಮಕ್ಕಾಗಿ ಡ್ಯಾಡ್ ಮತ್ತು ಮಾಮ್ ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆಂದು ನಿಜಕ್ಕೂ ನನಗೆ ಗೊತ್ತಿಲ್ಲ. ಹೀಗೆಲ್ಲ ಗೊತ್ತಾದ ಬಳಿಕ ಅವರ ಆಸೆಯಂತೆ ಗಿರಿಧಾಮವನ್ನು ಇನ್ನಷ್ಟು ಎತ್ತರಕ್ಕೆ ಕೊಂಡೊಯ್ಯಬೇಕು ಅನ್ನೋ ಕನಸಿದೆ. ಡ್ಯಾಡ್ ಕನಸಿಗೆ ಮಾಮ್ ಜೊತೆಯಾದ ಹಾಗೆ ನನ್ನ ಕನಸಿಗೆ ನೀನು ಜೊತೆ ಆಗ್ತೀಯಾ ಎಂದವನ ಕಣ್ಣಲ್ಲಿ ತಾಯಿಯ ನೆನಪಾಗಿ ತೆಳುವಾದ ನೀರಿನ ಪೊರೆಯಿತ್ತು. ತನ್ನಲ್ಲಿ ಎಂದೂ ಕೂಡ ಇಷ್ಟೊಂದು ನಯವಾಗಿ ಮಾತನಾಡದೆ ಇದ್ದವನ ಈ ಕ್ಷಣದ ಮಾತು ಹಾಗೂ ಕೊನೆಯಲ್ಲಿ ಅವನೇಳಿದ್ದಕ್ಕೆ ಅವಳಿಗೆ ತಿಳಿಯದೇ ಆಯಿತೆಂದು ತಲೆಯಾಡಿಸಿದಳು. ಮತ್ತೆ ಕೆಲವು ನಿಮಿಷಗಳ ಮೌನದ ನಂತರ ಅವಳ ಬಳಿ ಹೋಗಿ ಕುಳಿತವನು, ನಿನಗೆ ನನ್ನನ್ನು ಮದುವೆಯಾಗಲು ಒಪ್ಪಿಗೆ ಇದೆ ತಾನೇ ಎಂದವನತ್ತ ವಿಚಿತ್ರವಾಗಿ ನೋಡುತ್ತಾ, ತುಂಬ ಬೇಗ ನನ್ನ ಅಭಿಪ್ರಾಯ ಕೇಳಿಬಿಟ್ರಿ ಸರ್. ಇನ್ನು ಒಂದೆರಡು ತಿಂಗಳು ಬಿಟ್ಟು ಕೇಳಬೇಕಿತ್ತು. ಅಲ್ಲ, ಈಗ ನನ್ನ ಒಪ್ಪಿಗೆ ತಿಳ್ಕೊಂಡು ಏನು ಮಾಡ್ತೀಯಾ? ಆಗಲೇ ನಮ್ಮಿಬ್ಬರದ್ದು ರಿಜಿಸ್ಟರ್ ಮ್ಯಾರೇಜ್ ಆಗಿದೆ ತಾನೆ ಅಂತ ಹೇಳಿ ಅವನ ಮುಖದೆದುರು ರಿಂಗ್ ತೊಡಿಸಿದ ಕೈ ತೋರಿಸಿದಾಗ ಆ ಕೈಗೆ ತನ್ನ ಕೈ ಬೆಸೆದು, ಅದಕ್ಕೆ ನಿನ್ನ ರಾಕ್ಷಸಿ ಅನ್ನೋದು. ನಾನು ಇಷ್ಟೊಂದು ಕಾಮಾಗಿ ಮಾತಾಡ್ತಾ ಇದ್ರು ನೀನು ಏನಾದರೂ ಕೌಂಟರ್ ಕೊಡ್ತಾ ಇರ್ತೀಯ. ಯಾಕೋ ಫ್ಲ್ಯಾಶ್ ಬ್ಯಾಕ್ ಕೇಳಿದ ಮೇಲೆ ನಿನ್ನ ಅಭಿಪ್ರಾಯ ಕೇಳಬೇಕು ಅನ್ನಿಸ್ತು. ಅದು ಬಿಡು, ಎಲ್ಲ ಆಗೋಗಿದೆ. ಐ ಮೀನ್ ಮದುವೆ ಎಂದು ಕಣ್ಣೊಡೆದು ಹೇಳಿದವನ ತುಂಟ ನೋಟಕ್ಕೆ ಗಲಿಬಿಲಿಗೊಂಡು ಅವನಿಂದ ಕೈ ಬಿಡಿಸಲು ನೋಡಿದರೆ ಹಿಡಿತ ಬಿಗಿ ಮಾಡಿದವನು, ನಾನೇನು ನಿನ್ನ ತಿನ್ನೋಲ್ಲ, ಸುಮ್ಮನೆ ಕೂತ್ಕೋ ಹೀಗೆ. ಹೌದು, ಚಿಕ್ಕ ವಯಸ್ಸಲ್ಲಿ ನಿನಗೆ ನನ್ನನ್ನು ನೋಡಿದ ನೆನಪಿದೆಯಾ? ಆಗ ಹೆಂಗಿದ್ದೆ ನಾನು ಅಂತ ಕುತೂಹಲದಲ್ಲಿ ಕೇಳಿದವನ ಮಾತಿಗೆ ಇನ್ನೊಂದು ಕೈಯಿಂದ ಹಣೆ ಚಚ್ಚಿಕೊಂಡವಳು, ರಾತ್ರಿ ಪೂರ್ತಿ ರಾಮಾಯಣ ಕೇಳಿ ಬೆಳಿಗ್ಗೆ ಎದ್ದು ರಾಮ ಸೀತೆಗೆ ಏನು ಆಗಬೇಕು ಅಂತ ಕೇಳಿದ್ರಂತೆ. ನಿನ್ನ ಕತೆ ಕೂಡ ಹಾಗೆ ಆಯಿತು. ಮಾವ ಅಷ್ಟೊಂದು ಡೀಟೇಲ್ಸ್ ಆಗಿ ನಮ್ಮನೆ ಸ್ಟೋರಿ ಹೇಳಿಲ್ವಾ? ನಾವೆಲ್ಲಿ ಅಜ್ಜನ ಮನೆಯಲ್ಲಿದ್ವಿ ನಿನ್ನ ನೋಡೋಕೆ. ನನಗೆ ದೀಪತ್ತೆ ಮಗಳು ವಿನುತಕ್ಕನ ಮಾತ್ರ ಪರಿಚಯ ಇದ್ದದ್ದು. ಯಾಕೆಂದರೆ ಅವರು ಮಾತ್ರ ಆಗಾಗ ನಮ್ಮ ಮನೆಗೆ ಬರ್ತಾ ಇದ್ದಿದ್ದು. ನಿನ್ನನ್ನು ನಾನು ನೋಡಿಲ್ಲ. ಆದರೆ ನಿಮ್ಮ ಮನೆ ಗಿರಿಧಾಮದ ಗೃಹ ಪ್ರವೇಶಕ್ಕೆ ಅಪ್ಪ ಅಮ್ಮನ ಜೊತೆ ಬಂದಿದ್ದ ನೆನಪು ಅಷ್ಟೇ ಎಂದ ಅವಳ ಮಾತಿಗೆ ನಸುನಕ್ಕು. ಹಾಗಾದರೆ ನಮ್ಮ ಮನೆಗೆ ಆಗಲೇ ಸೊಸೆಯ ಗೃಹ ಪ್ರವೇಶ ಆಗಿದೆ ಅನ್ನೋ. ನನಗೂ ಚಿಕ್ಕದಿರುವಾಗ ನಿನ್ನ ನೋಡಿದ ನೆನಪಿಲ್ಲ. ಮಾಮ್ ಡ್ಯಾಡ್ ಆಗಾಗ ನಿಮ್ಮಪ್ಪ ಐ ಮೀನ್ ದಾಮೋದರ್ ಮಾವನ ಬಗ್ಗೆ ಹೇಳ್ತಾ ಇರ್ತಿದ್ರು. ಎನಿವೆ ಅಂತ ಅವಳ ಕಡೆ ನೋಡುತ್ತಾ, ಕೊನೆಯದಾಗಿ ಒಂದು ಕ್ವೆಶ್ಚನ್, ಆನೆಸ್ಟಾಗಿ ಆನ್ಸರ್ ಮಾಡು. ನಮ್ಮಿಬ್ಬರ ರಿಜಿಸ್ಟರ್ ಮ್ಯಾರೇಜ್ ಎಲ್ಲ ಮರೆತು ಬಿಡು. ಒಂದು ವೇಳೆ ನಮ್ಮೆರಡು ಮನೆಯವರು ನಿನ್ನಲ್ಲಿ ನನ್ನನ್ನು ಮದುವೆಯಾಗುವುದರ ಬಗ್ಗೆ ಕೇಳಿದ್ದರೆ ಏನು ಹೇಳ್ತಿದ್ದೆ ಅಂತ ಕೇಳಿದಾಗ ಅವನ ಕಣ್ಣೋಟವೇ ಹೇಳುತ್ತಿತ್ತು ಅವನೆಷ್ಟು ಕಾತುರದಿಂದ ಅವಳ ಉತ್ತರಕ್ಕೆ ಕಾಯುತ್ತಿದ್ದನೆಂದು. ಅವನ ಪ್ರಶ್ನೆಗೆ ಗಂಭೀರವಾಗಿ ವಾಪಸ್ ನೋ ಅಂತಾನೆ ಹೇಳ್ತಾ ಇದ್ದೆ. ತನ್ನನ್ನು ಮದುವೆಯಾಗುವ ಹುಡುಗ ಆಂಟಿ ಅಂತ ಕರೆದ್ರೆ ಯಾವ ಹುಡುಗಿ ತಾನೇ ಆ ಹುಡುಗನನ್ನು ಮದುವೆಯಾಗೋಕೆ ಒಪ್ತಾಳೆ? ಹೆಚ್ಚು ಬೇಡ, ಒಂದು ವೇಳೆ ನೀನು ಮದುವೆಯಾಗೋ ಹುಡುಗಿ ನಿನಗಿಂತ 3 ವರ್ಷ ಅಷ್ಟೇ ಚಿಕ್ಕವಳು. ಅವಳು ನಿನ್ನನ್ನು ಒಂದಲ್ಲ 1000 ಬಾರಿ ಅಂಕಲ್ ಅಂತ ಕರೆದ್ರೆ ಹೇಗಿರುತ್ತೆ? ನೀನವಳನ್ನು ಮದುವೆ ಆಗ್ತೀಯಾ ಎಂದವಳ ಧ್ವನಿಯಲ್ಲಿದ್ದ ನೋವು ಅವನಿಗರಿವಾಗಿತ್ತು. ನಿಧಾನಕ್ಕೆ ಹಿಡಿದಿದ್ದ ಅವಳ ಕೈಯನ್ನು ಬಿಟ್ಟಾಗ ಈ ಬಾರಿ ಅಂಜಲಿ ಅವನ ಕೈಗೆ ತನ್ನ ಕೈ ಬೆಸೆದು, ನಮ್ಮ ಮಾತಿನ್ನೂ ಪೂರ್ತಿಯಾಗಿಲ್ಲ ಜೀವ. ಇನ್ನೊಬ್ಬರಿಗೆ ಪ್ರಶ್ನೆ ಮಾಡುವ ಮೊದಲು ಆ ಪ್ರಶ್ನೆಯನ್ನು ನಿನಗೆ ನೀನೇ ಕೇಳಿಕೊ. ಈಗ ನೀನು ಹೇಳು, ನಿನಗೆ ನನ್ನ ಜೊತೆ ಮದುವೆಯಾಗಲು ಒಪ್ಪಿಗೆ ಇದೆಯಾ ಎಂದಾಗ ಅವಳ ಕಣ್ಣೋಟ ಎದುರಿಸಲಾರದೆ ಎತ್ತಲೋ ನೋಟ ಹರಿಸಿದವನನ್ನು ನೋಡಿ ನಸುನಕ್ಕು. ನಮ್ಮಿಬ್ಬರ ಒಪ್ಪಿಗೆ ಪಡೆದಿದ್ದರೆ ಈ ಮದುವೆ ನಡೆಯುತ್ತಲೇ ಇರಲಿಲ್ಲ. ಇದಕ್ಕೆ ಡೆಸ್ಟಿನಿ ಅನ್ನೋದು. ಆಗಲೇ ಆಗಿ ಹೋಗಿದ್ದನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಸೊ ವಾಸ್ತವದ ಜೊತೆ ಬದುಕಲು ಕಲಿ. ಚಿಕ್ಕ ಮಕ್ಕಳ ಹಾಗೆ ಸಿಲ್ಲಿ ಕ್ವೆಶ್ಚನ್ ಮಾಡಬೇಡ. ನಮ್ಮ ಮದುವೆ ನಮ್ಮೆರಡು ಫ್ಯಾಮಿಲಿಯವರು ಒಪ್ಪಿ ಅವರ ಇಷ್ಟದಂತೆ ನಡೆಯುತ್ತಿದೆ.
ಅವರ ಈ ನಿರ್ಧಾರಕ್ಕೆ ಗೌರವ ಕೊಡುವುದರ ಜೊತೆ ಆಗಲೇ ನೀನು ಹೇಳಿದಂತೆ ಗಿರಿಧಾಮವನ್ನು ಇನ್ನಷ್ಟು ಎತ್ತರಕ್ಕೆ ಬೆಳೆಸುವ ಕನಸನ್ನು ನನಸಾಗಿಸುವಲ್ಲಿ ನಾನು ನಿನ್ನ ಜೊತೆ ಇರುತ್ತೇನೆ ಎಂದು ತುಟಿ ಅರಳಿಸಿ ಹೇಳಿ ಅವನ ಕೈ ಬಿಟ್ಟರೆ, ಇದೇ ನಿನ್ನ ಓವರ್ ಮೆಚುರಿಟಿಯಿಂದಾಗಿಯೇ ನೀನು ನನಗೆ ಇಷ್ಟ ಆಗಲ್ಲ. ಏನಾದರೂ ಕೇಳಿದರೆ ಪದೇ ಪದೇ ವಯಸ್ಸಲ್ಲಿ ನಾನು ನಿನಗಿಂತ ದೊಡ್ಡೋಳು ಅನ್ನೋದಕ್ಕೆ ಇಷ್ಟುದ್ದ ಭಾಷಣ ಮಾಡ್ತೀಯ. ಇದೇ ನಿನ್ನ ಬುದ್ಧಿಗೆ ಆಂಟಿ ಅಂತ ಕರೆದ್ರೆ ಮೂಗಿನ ತುದಿಯಲ್ಲೇ ಸಿಟ್ಟು ಬರುತ್ತೆ ನಿನಗೆ. ಅಲ್ಲದೆ ರಿಜಿಸ್ಟರ್ ಮ್ಯಾರೇಜ್ ಆದಮೇಲೆ ಒಂದಿನ ಆದರೂ ಗಂಡ ಅಂತ ನನಗೆ ರೆಸ್ಪೆಕ್ಟ್ ಕೊಟ್ಟಿದ್ದೀಯಾ? ಹೇಗೂ ನಿನಗಿಂತ ಚಿಕ್ಕವನು ಅಲ್ವಾ, ಅದಕ್ಕೆ ಬೈಕೊಂಡೇ ಇರ್ತೀಯ. ಅದು ಬಿಟ್ಟರೆ ಗಂಡ ಅನ್ನೋ ಸ್ಥಾನ ನೀನು ನನಗಿನ್ನೂ ಕೊಡಲೇ ಇಲ್ಲ. ಅದೇ ನನಗಿಂತ ವಯಸ್ಸಲ್ಲಿ ಚಿಕ್ಕ ಹುಡುಗಿ ಸಿಕ್ಕಿದ್ರೆ ಅವಳಿಗೆ ಗಂಡನ ಮೇಲೆ ಸ್ವಲ್ಪವಾದರೂ ಭಯ ಭಕ್ತಿ ಇದ್ದಿರೋದು. ಬಬ್ಲಿ ಬಬ್ಲಿಯಾಗಿ ನನ್ನ ಹಾಗೆ ಸಿಲ್ಲಿಯಾಗೆ ಮಾತಾಡ್ತಾ ಇದ್ದು, ಆಗ ನಾನೇ ಅವಳಿಗೆ ನಿನ್ನ ಹಾಗೆ ಇಷ್ಟುದ್ದ ಭಾಷಣ ಮಾಡಿಕೊಂಡು ಕೂರ್ಬೋದಿತ್ತು. ಬಟ್ ನನ್ನ ಕರ್ಮ, ಹೋಗಿ ಹೋಗಿ ನಿನ್ನನ್ನು ನನಗೆ ಗಂಟು ಹಾಕಿದ್ದಾರೆ ಅಂತ ಅವನ ಮೂಗಿನ ನೇರಕ್ಕೆ ಯೋಚಿಸುವ ಭರದಲ್ಲಿ ಅವಳಾಡಿದ ಮಾತಿನ ಕಡೆ ಅವನಿಗೆ ಗಮನವಿರಲಿಲ್ಲ. ಈಗಷ್ಟೇ ಗತ ಜೀವನ ಕಣ್ಮುಂದೆ ಸರಿದು ಹೋಗಿದ್ದಕ್ಕೆ ಎಲ್ಲಿ ಬೇಸರದಲ್ಲಿರುತ್ತಾನೋ ಎಂದು ಅಂಜಲಿ ಮೊದಲ ಬಾರಿ ಆದಷ್ಟು ಅವನಲ್ಲಿ ತಗ್ಗಿದ ಧ್ವನಿಯ ಜೊತೆ ಅಳೆದು ತೂಗಿ ಮಾತನಾಡಿದರೆ, ಆತುರಕ್ಕೆ ಹುಟ್ಟಿದವನ ಹಾಗೆ ಅವನಿಗೆ ಅವನೇ ಏನೇನೋ ಕಲ್ಪಿಸಿಕೊಂಡು ಮಾತನಾಡಿ ಪುನಃ ಅವಳನ್ನು ನೋಯಿಸಿದ್ದ. ಇಷ್ಟೆಲ್ಲ ವಿವರಿಸಿ ಹೇಳಿದರೂ ಪುನಃ ತನ್ನ ವಯಸ್ಸನ್ನೇ ತಲೆಯಲ್ಲಿಟ್ಟುಕೊಂಡು ಮಾತನಾಡುತ್ತಿರುವವನು ನೋಡಿದವಳಿಗೆ ಕಂಗಳು ತುಂಬಿದ್ದವು. ತಕ್ಷಣ ಕುಳಿತಲ್ಲಿಂದ ಎದ್ದು ವಾಶ್ರೂಮಿಗೆ ಹೋಗಬೇಕು, ಆಮೇಲೆ ಸಿಗೋಣ ಅಂತ ಸೀದಾ ಬಾಗಿಲತ್ತ ನಡೆದವಳ ಕೈಯನ್ನು ಹಿಡಿದೆಳೆದು ಅಲ್ಲೇ ಇದ್ದ ಗೋಡೆಗೆ ಆನಿಸಿದಾಗ ಅವಳು ಗಾಬರಿಯಿಂದ ಅವನನ್ನು ನೋಡಿದರೆ, ಅವಳ ತುಂಬಿದ ಕಣ್ಣನ್ನು ನೋಡಿ, ಐ ಆಮ್ ಸಾರಿ, ನಿನಗೆ ಹರ್ಟ್ ಮಾಡಬೇಕು ಅಂತ ಹಾಗೆಲ್ಲ ಹೇಳಿಲ್ಲ. ಇಟ್ಸ್ ಫ್ಯಾಕ್ಟ್, ವಿ ಆರ್ ನಾಟ್ ಪರ್ಫೆಕ್ಟ್ ಕಪಲ್. ಇದೆಲ್ಲ ನಮ್ಮ ಫ್ಯಾಮಿಲಿಯವರಿಗೆ ಯಾಕೆ ಅರ್ಥ ಆಗ್ತಿಲ್ಲ ಅಂಜಲಿ ಎಂದ. ಈ ಕತೆ ಇನ್ನೂ ಮುಂದುವರಿಯಲಿದೆ. ದಯವಿಟ್ಟು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.